ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಸಿಂಪಲ್ಲಾಗಿ ಈಸಿಯಾಗಿ ಇನ್ಸ್ಟೆಂಟಾಗಿ ಗುಲಾಬ್ ಜಾಮೂನ್ ಯಾವ ಥರ ಮಾಡೋದು ಮನೆಯಲ್ಲೇ ಅಂತ ನೋಡ್ಕೊಳೋಣ ಬನ್ನಿ. ನಾನಿಲ್ಲಿ MTR ಗುಲಾಬ್ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ. ಇದು 120 ಗ್ರಾಮ್ ಅಷ್ಟಿದೆ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ನಾನು MTR ಗುಲಾಬ್ ಜಾಮೂನ್ ಪೌಡರ್ ಮಿಕ್ಸ್ ತೊಗೊಂಡಿದ್ದೀನಿ 120 ಗ್ರಾಮ್. ಅದಕ್ಕೆ ಬೇಕಾದಷ್ಟು ಸಕ್ಕರೆ, ಇದು ಒಂದು 300 ಗ್ರಾಮ್ ಅಷ್ಟಿದೆ. ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ನಾನು. ಒಂದು 5 ಏಲಕ್ಕಿಯನ್ನು ತಗೊಳ್ಳಿ. ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು, ಘಮ ತುಂಬ ಚೆನ್ನಾಗೇ ಇರುತ್ತೆ. ನನಗಂತೂ ತುಂಬ ಇಷ್ಟ. ಆ್ಯಂಡ್ ಒಂದು ಬೌಲಲ್ಲಿ ಹಾಲು ತಗೊಳ್ಳಿ. ಈ ಚಿಕ್ಕ ಬೌಲಲ್ಲಾದರೆ ಸರಿ ಹೋಗುತ್ತೆ 120 ಗ್ರಾಮ್ MTR ಗುಲಾಬ್ ಜಾಮ್ಗೆ. ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗೆ ಕಲಿಸ್ಕೊಳ್ಳಿ. ನೋಡಿ, ಇಲ್ಲಿ ನೀವು ಚಪಾತಿಗೆ ಯಾವ ಥರ ಕಲಿಸ್ತೀರೋ ಆ ಥರ ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು, ತುಂಬ ಸ್ಮೂತಾಗಿರ್ಬೇಕು. ಇದಕ್ಕೆ ನೋಡಿ ನಾನು ಯಾವ ಥರ ಕಲಿಸಿದ್ದೀನಿ ಅಂತ. ನೋಡಿ, ತುಂಬ ಸ್ಮೂತಾಗಿರ್ಬೇಕು. ನೋಡಿ, ಈ ಥರ ಸ್ಮೂತಾಗಿರಬೇಕು. ಇದನ್ನು ಸೈಡ್ಗೆ ಎತ್ತಿಟ್ಬಿಡೋಣ ಒಂದು 5 ಮಿನಿಟ್ಸು. ಇದೊಂದು 5 ಮಿನಿಟ್ಸ್ ಮುಚ್ಚಿಟ್ಕೊಬಿಡೋಣ. ಈಗ ಸಕ್ಕರೆ ಸಿರಪ್ ಮಾಡೋಣ ನಾವು. ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ನಾವು ಎಷ್ಟು 300 ಗ್ರಾಮ್ ಅಷ್ಟು ಒಂದು ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ದೀವೋ ಅದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕರೆಕ್ಟಾಗಿ 2 ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. 2 ಬೌಲಷ್ಟು ನೀರು ತೊಗೊಂಡಿದ್ದೀನಿ ನಾನಿಲ್ಲಿ. ಮೆಜರ್ಮೆಂಟ್ ನೋಡ್ಕೊಳ್ಳಿ ಒಂದು ಸಲ, ಕರೆಕ್ಟಾಗಿರಲಿ. ನೋಡಿ, ಇಲ್ಲಿ ಪಾಕ ಕುದಿಯಲು ಸ್ಟಾರ್ಟ್ ಆಗಿದೆ. ಒಂದು 7 to 8 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಎಳೆ ಪಾಕ ಬರಬೇಕು. ಇವಾಗ ಏನು ಕುದೀತಿದೆಯೋ ಸಕ್ಕರೆ ಸಿರಪು, ಅದಕ್ಕೆ ಏಲಕ್ಕಿಯನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಈ ಥರ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳೋಣ. ಇನ್ನೇನು ಫ್ಲೇಮ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಹಾಕ್ಕೊಳ್ಳೋಣ ಅಷ್ಟೇ. ಈಗ ಸಕ್ಕರೆ ಸಿರಪು ರೆಡಿಯಾಗಿದೆ. ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಇದು ತುಂಬ ಸ್ಮೂತಾಗಿದೆ. ಹಿಟ್ಟು ನಾವೇನು ಕಲಸಿಟ್ಟಿದ್ದೋ ಅದು ತುಂಬ ಸ್ಮೂತಾಗಿದೆ. ಇದು ತಗೊಂಡು ಈಗ ಉಂಡೆಗಳನ್ನು ಮಾಡ್ಕೊಳ್ಳಿ. ಚಿಕ್ಕಾಗಿ ಉಂಡೆ ಮಾಡ್ಕೋಬೋದು. ನಿಮಗೆ ಯಾವ ಸೈಜಲ್ಲಿ ಆದರೂ ಉಂಡೆ ಮಾಡ್ಕೋಬೋದು. ನೋಡಿ, ನಾನು ಈ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ. ತುಂಬ ಚಿಕ್ಕದಲ್ಲ, ತುಂಬ ದಪ್ಪನೂ ಅಲ್ಲ. ಬೇಕಂದರೆ ನಿಮಗೆ ಯಾವ ಶೇಪ್ ಆದ್ರೂ ಮಾಡ್ಕೋಬೋದು. ಯಾವ ಥರ ಶೇಪ್ ಬೇಕು, ರೌಂಡ್ ಬೇಕಾ ಇಲ್ಲಾಂದರೆ ಓವೆಲ್ ಬೇಕಾ, ಯಾವ ಥರ ಶೇಪ್ ಆದರೂ ಮಾಡ್ಕೋಬೋದು ನೀವಿಲ್ಲಿ. ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ಈ ಥರ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ರೌಂಡಾಗಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಮತ್ತು ಉದ್ದದಾಗಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಈ ಥರ ನೀವು ಯಾವ ಥರ ಆದರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸರಿ, ಬನ್ನಿ ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲೆ ಇಟ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕಾಯಲಿ. ಇದು ಲೋ ಫ್ಲೇಮ್ ಇಟ್ಕೊಂಡು ನೀವು ಆಗಬೇಕು ಉಂಡೆಗಳನ್ನು. ನೋಡಿ, ಇಲ್ಲಿ ಕಾದಿದೆ, ಲೋ ಫ್ಲೇಮಲ್ಲೇ ಇದೆ. ಈ ಥರ ಬರಬೇಕು. ತುಂಬ ಜಾಸ್ತಿ ಎಣ್ಣೆ ಎಲ್ಲ ಕಾಸೋಕ್ಕೆ ಹೋಗಬೇಡ್ರಿ, ಚೆನ್ನಾಗಿ ಬೇಯಲ್ಲ ಒಳಗಡೆ. ಅದೆಲ್ಲ ಒಳಗಡೆ ಹಂಗೆ ಇರುತ್ತೆ ಇಟ್ಟಿಟ್ಟು. ನೀವು ಏನು ಸಕ್ಕರೆ ಸಿರಪ್ಪೆಲ್ಲ ಹಾಕಿದ್ರೂ ಅದು ಹಾಗೆ ಇರುತ್ತೆ, ಚೆನ್ನಾಗಿರಲ್ಲ ಅದು. ಈ ಥರ ಲೋ ಫ್ಲೇಮ್ ಇಟ್ಕೊಂಡೇ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಕಲರ್ ಬರಬೇಕು, ಗೋಲ್ಡನ್ ಕಲರ್. ಆಗ ತಕ್ಕೊಳ್ಳಿ, ಸೈಡ್ಗೆ ಎತ್ತಿಟ್ಕೊಳ್ಳಿ. ಈ ಥರ ಡೀಪ್ ಫ್ರೈ ಮಾಡಿಕೊಂಡು ಎತ್ತಿಡಿ. ಇದು ತುಂಬ ಬಿಸಿ ಇದ್ದಂಗೆ ಆಗಬೇಡಿ, ಸ್ವಲ್ಪ ತಣ್ಣ ಆಗಬೇಕು. ಸಕ್ಕರೆ ಸಿರಪ್ಪು ಅಷ್ಟೇ. ನೋಡಿ, ತುಂಬ ಬಿಸಿ ಇದ್ದಂಗೆ ಆಗಬೇಡಿ. ಅದರಲ್ಲಿ ಸ್ವಲ್ಪ ತಣ್ಣ ಆಗಬೇಕು. ಅದನ್ನು ಲೈಟ್ ಬಿಸಿ ಇರಬೇಕು ಸಕ್ಕರೆ ಸಿರಪ್ಪು. ಆಗ ಉಂಡೆಗಳನ್ನು ಹಾಕ್ಕೊಂಡು 1 ಅವರ್ ಬಿಟ್ಕೊಳ್ಳಿ. ಆಮೇಲೆ ಸರ್ವ್ ಮಾಡಿಕೊಂಡು ತಿನ್ನೋದಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.